ಅಮೆರಿಕ ವಿರುದ್ಧ ಇರಾನ್ ಸೋಲದಂತೆ ತಡೆದಂತಹ ಶಕ್ತಿ ಯಾವುದು? ಮೊಹಮ್ಮದ್ ಅಲಿ ಜಫಾರಿ ಅಮೆರಿಕಾಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರೋದಾದ್ರೂ ಹೇಗೆ? ಅಮೆರಿಕವು ಇರಾನ್ ಬೇಗನೆ ಸೋತು ತನಗೆ ಶರಣಾಗಿ ಬಿಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿತ್ತು. ಆ ನಿರೀಕ್ಷೆ ಈಗ ಹುಸಿಯಾಗಿದೆ. 16 ದಿನ ಆದರೂ ಅಮೆರಿಕಾಗೆ ಇರಾನನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಮೆರಿಕಾಗೆ ಇರಾನ್ ಸೆಡ್ ಹೊಡೆದು ನಿಲ್ಲುವಂತೆ ಮಾಡಿದ್ದು ಮೊಹಮ್ಮದ್ ಅಲಿ ಜಾಫ್ರಿ ಅನ್ನುವಂತಹ ಸೇನಾಧಿಕಾರಿ. ಆತ ಮಾಡಿದ್ದಾದ್ರೂ ಏನು? ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಅಂದು 26 ದಿನಕ್ಕೆ ಯುದ್ಧ ಗೆದ್ದ ಅಮೆರಿಕ ಇವತ್ತು ಸುಸ್ತಾಗಿದೆ. ರಾಜ್ಯ ನಿಲ್ಲದಿದ್ದು ಇರಾನ್ ಸೇನೆ ಗಟ್ಟಿಯಾಗಿ ನಿಂತಿದ್ದಾದ್ರೂ ಹೇಗೆ? ಸೇನೆಯನ್ನ ಸಜ್ಜು ಮಾಡಿದ್ದೇ ಆ ತಂತ್ರಗಾರ. ಯಾರಾತ? ಇರಾನ್ ಸೇನೆಯು ಅಮೆರಿಕದ ವಿರುದ್ಧ ಸೆಡ್ ಹೊಡೆದು ನಿಲ್ಲುವಂತೆ ಮಾಡಿದ್ದು ಯಾರು? ಫುಲ್ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿದೆ. ಹಿಂದೊಮ್ಮೆ ಇರಾಕ್ ಮೇಲೆ ದಂಡೆತ್ತಿ ದಾಳಿಗೆ ಹೋಗಿದ್ದಂತಹ ಅಮೆರಿಕ 26 ದಿನದಲ್ಲಿಯೇ ದಿಗ್ವಿಜಯವನ್ನ ಸಾಧಿಸಿತು. ದೊಡ್ಡಣ್ಣನ ಪವರ್ ಎಂತಹದ್ದು ಅನ್ನುವಂಥದನ್ನ ಇಡೀ ಜಗತ್ತಿಗೆ ಸಾರಿತ್ತು. ಆದ್ರೆ ಇದೀಗ ಇರಾಕ್ ಪಕ್ಕದ ಇರಾನ್ ಮೇಲೆ ಅಮೆರಿಕ ಅದೆಷ್ಟೇ ಘರ್ಜನೆ ಮಾಡಿದ್ರು ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಕಾಣಿಸೋದು ಇರಾನ್ ಪಾಲಿನ ರಣತಂತ್ರಗಾರ. ಯುದ್ಧವು 16ನೇ ದಿನಕ್ಕೆ ಈಗ ಕಾಲಿಟ್ಟಿದೆ. ಇನ್ನೂ ಕೂಡ ಬಲಿಷ್ಠ ಅಮೆರಿಕ ಸೇನೆ ಹಾಗೆ ಚಾಣಾಕ್ಷ ಇಸ್ರೇಲ್ ಸೇನೆಗೆ ಇರಾನ್ ಸೇನೆಯನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇರಾನ್ ಮೇಲೆ ಇದುವರೆಗೂ 5400 ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ನ ಟೆಹರಾನ್ ಸೇರಿದಂತೆ ವಿವಿಧೆಡೆ ಇರುವಂತಹ ತೈಲ ಡಿಪೋಗಳು ಅದರ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಟೆಹರಾನ್ನ ಪ್ರಮುಖ ಸ್ಥಳಗಳು ಕೂಡ ಅಮೆರಿಕ ದಾಳಿಯಲ್ಲಿ ಪುಡಿ ಪುಡಿ ಆಗೋಗಿದೆ. ಆದರೆ ಬಲಿಷ್ಠ ಅಮೆರಿಕ ಸೇನೆಗೆ ಹಾಗೆ ಚಾಣಾಕ್ಷ ಇಸ್ರೇಲ್ ಸೇನೆಗೆ ಇರಾನ್ ಹೆದರ್ಕೊಂಡಿಲ್ಲ. ಅಮೆರಿಕಾಗೆ ಇರಾನ್ ಬಾಗಿಲ್ಲ, ಹೆದರಿ ಓಡ್ ಹೋಗಿಲ್ಲ. ಇರಾನ್ ಪ್ರತಿ ದಾಳಿಯನ್ನು ನಡೆಸಿದೆ. ಇರಾನ್ ಸೇನೆ ಅಮೆರಿಕ ಹಾಗೆ ಇಸ್ರೇಲ್ ಎರಡಕ್ಕೂ ಸೆಡ್ಡನ್ನು ಹೊಡೆದು ಗಟ್ಟಿಯಾಗಿ ನಿಂತಿದೆ. ಇರಾನ್ ಶಕ್ತಿಯನ್ನ ಕಂಡು ಅಮೆರಿಕಕ್ಕೂ ಇಲ್ಲಿ ಶಾಕ್ ಆಗಿದೆ. ಇಸ್ರೇಲ್ ಅನ್ನ ಬೆಚ್ಚಿ ಬೀಳಿಸಿದಂತಹ ಇರಾನ್ನ ಮಿಲಿಟರಿ ಶಕ್ತಿ ಸಾಮರ್ಥ್ಯವನ್ನ ಕಂಡು ಈಗ ಅಮೆರಿಕಕ್ಕೆ ಶಾಕ್ ಆಗಿದೆ. ಮತ್ತೊಂದೆಡೆ ಚಾಣಾಕ್ಷ ಗುಪ್ತಚರ ಸಂಸ್ಥೆ ಮೊಸಾದ್ ಹೊಂದಿರುವಂತಹ ಇಸ್ರೇಲ್ ಸೇನೆಯು ಬೆಚ್ಚಿ ಬಿದ್ದಿದೆ. ಇಂಟೆಲಿಜೆನ್ಸ್ ಮಾಹಿತಿನ ಸಂಗ್ರಹ ಮಾಡಿಕೊಂಡು ಇರಾನ್ ದೇಶದ ಪ್ರಮುಖ ರಸ್ತೆಗಳ CCTVಗಳನ್ನೇ ಇಸ್ರೇಲ್ ಹ್ಯಾಕ್ನ ಮಾಡಿಬಿಡ್ತು. ಮೊಬೈಲ್ ಟವರ್ಸ್ಗಳನ್ನು ಹ್ಯಾಕ್ ಮಾಡಿ ನಿಷ್ಕ್ರಿಯವನ್ನ ಮಾಡಿಬಿಟ್ಟಿತ್ತು. ಇರಾನ್ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡೋದಕ್ಕೆ ಇಸ್ರೇಲ್ ಅಮೆರಿಕಾಗೆ ಇಂಟೆಲಿಜೆನ್ಸ್ ಮಾಹಿತಿಯಿಂದ ಸಾಧ್ಯ ಕೂಡ ಆಯಿತು. ಆದರೆ 14 ದಿನ ಆದರೂ ಕೂಡ ಇರಾನ್ ಸೇನೆಯನ್ನ ಸಂಪೂರ್ಣವಾಗಿ ಸೋಲಿಸಿ ಶರಣಾಗುವಂತೆ ಮಾಡುವುದಕ್ಕೆ ಆಗಿಲ್ಲ. ಇರಾನ್ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ. ನಾಯಕ ಇಲ್ಲದೆ ಹೋದ್ರೂ ಇರಾನ್ ಸೇನೆ ಸೋತು ಶರಣಾಗಿಲ್ಲ. ಇರಾನ್ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿಯನ್ನ ಇಸ್ರೇಲ್ ಅಮೆರಿಕ ದೇಶಗಳು ಯುದ್ಧದ ಮೊದಲ ದಿನವೇ ಹತ್ಯೆ ಮಾಡಿದೆ. ಇರಾನ್ಗೆ ನಾಯಕನನ್ನೇ ಇಲ್ಲದಂತೆ ಮಾಡಿದ್ವು. ಆದರೆ ನಾಯಕ ಇಲ್ಲದೆ ಹೋದ್ರೂ ಇರಾನ್ ಸೇನೆ ಸೋತು ಶರಣಾಗಿಲ್ಲ. ಅಮೆರಿಕ ವಾಯುನೆಲೆ ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನು ನಡೆಸಿದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ತಿರುಗಿ ಬಿದ್ದಿದೆ. ಇಸ್ಲಾಮಿಕ್ ರಾಷ್ಟ್ರಗಳಾದರೂ ಕೂಡ ಗಲ್ಫ್ ರಾಷ್ಟ್ರಗಳು ಅಮೆರಿಕಕ್ಕೆ ವಾಯುನೆಲೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಪ್ರತಿ ದಾಳಿಯನ್ನು ನಡೆಸಿದೆ. ಇರಾನ್ ಖಮೇನಿ ಸಾವಿನ ಬಳಿಕ ಕೆಲ ದಿನಗಳಲ್ಲೇ ಹೊಸ ನಾಯಕನ ಆಯ್ಕೆ ಮಾಡಿದೆ. ಅಯತುಲ್ಲಾ ಅಲಿ ಖಮೇನಿ ಸ್ಥಾನಕ್ಕೆ ಪುತ್ರ ಅಯತುಲ್ಲಾ ಅಲಿ ಮೊಸ್ದಾಭಾರನ್ನ ಆಯ್ಕೆ ಮಾಡಿಕೊಂಡಿದೆ. ಮೊಸ್ದಾಭಾ ಸಾರ್ವಜನಿಕವಾಗಿ ಇದುವರೆಗೂ ಕಾಣಿಸ್ಕೊಂಡಿಲ್ಲ.
ಆದರೂ ಸಹ ಇರಾನ್ ಸೇನೆಯ ಧೈರ್ಯ, ನೈತಿಕ ಶಕ್ತಿ ಇನ್ನೂ ಕೂಡ ಕುಗ್ಗಿಲ್ಲ. ಜೊತೆಗೆ ಇರಾನ್ ಸೈನಿಕರು ಯಾವಾಗಲೂ ಕೂಡ ಡೆತ್ ಟು ಅಮೆರಿಕಾ ಅಂತ ಘೋಷಣೆಯನ್ನ ಕೂಗ್ತಾರೆ. ವರದಿ ಪ್ರಕಾರ ಅಯತೊಲ್ಲಾ ಅಲಿ ಮುಸ್ತಾಫಾ ಕೋಮಾದಲ್ಲಿದ್ದಾರೆ ಅಂತ ವರದಿಯಾಗಿದೆ. ಆದರೆ ಕೋಮಾದಲ್ಲಿ ಇರುವಂತಹ ವ್ಯಕ್ತಿ ಹೇಳಿಕೆ ನೀಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಸಹ ಉದ್ಭವ ಆಗಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶವು ಶರಣಾಗುವಂತಹ ಸ್ಥಿತಿಯಲ್ಲಿದೆ ಅಂತ ಕಳೆದ ಬುಧವಾರ ಹೇಳಿದ್ರು. ಹಾಗೆ ಹೇಳಿದಂತಹ 24 ಗಂಟೆಯಲ್ಲೇ ಅಯತೊಲ್ಲಾ ಅಲಿ ಮುಸ್ತಾಫಾ ಹೇಳಿಕೆ ಏನಿತ್ತಲ್ವ ಅದು ಸಹ ಬಿಡುಗಡೆ ಆಗಿತ್ತು. ಟ್ರಂಪ್ ಹೇಳಿಕೆ ನೀಡಿದ ಬಳಿಕವೂ ಇರಾನ್ ಅಮೆರಿಕ ನಡುವಿನ ಯುದ್ಧ ಇನ್ನೂ ನಿಂತಿಲ್ಲ. ಈಗಲೂ ಇರಾನ್ ಸೇನೆ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸ್ತಾನೆ ಇದೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆ ಸುಳ್ಳು ಅಂತ ಹೇಳಿ ಸಾಬೀತಾಗಿದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.